ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಕಪಿಲ ವಸ್ತುವಿನಲ್ಲಿ ತನ್ನ ಸಂಚಾರ ಪಥ ಬುದ್ಧರಿಗೆ ಇದಿರಾದ ಸಾಮ್ರಾಜ್ಯಗಳಲ್ಲಿ ಕಪಿಲ ವಸ್ತುವು ಒಂದಾಗಿದ್ದಿತು. ಆತನು ಹುಟ್ಟಿ ಬೆಳೆದ ಮತ್ತು ಉತ್ತರಾಧಿಕಾರಿಯಾಗಿ ಮೆರೆಯಬೇಕಾಗಿದ್ದ ಸ್ಥಳವಿದು. ಆತನ ಆಗಮನ ಎಲ್ಲೆಲ್ಲೂ ಸಂತೋಷ ಸಂಭ್ರಮಗಳನ್ನು ಉದ್ದೀಪಿಸಿತು. ವೃದ್ಧ ರಾಜ ರಾಣಿಯರಂತೂ ಇನ್ನೂ ಆತ ತಮ್ಮ ಪ್ರೀತಿಯ ಮಗ ಸಿದ್ಧಾರ್ಥನಾಗಿಯೇ ಇರುವನೆಂದು ಭಾವಿಸಿದ್ದರು. ಆಧ್ಯಾತ್ಮಿಕವಾಗಿ ತನ್ನ ಗುರಿಯನ್ನು ಸಾಧಿಸಿಕೊಂಡಿರುವ ಸಿದ್ಧಾರ್ಥ ಮತ್ತೆ ರಾಜ್ಯಾಡಳಿತವನ್ನು ಕೈಗೆತ್ತಿಕೊಳ್ಳಬಹುದೇ ಎಂಬ ನಿರೀಕ್ಷೆ ಅವರದ್ದಾಗಿದ್ದಿತು. ಗೌತಮ ಬುದ್ಧನಾಗಿ ದೇಶದ ಆರಾಧ್ಯ ದೈವವಾಗಿರುವ ಸಿದ್ಧಾರ್ಥನು ಇದೀಗ ಸಾವಿರಾರು ಕಾಷಾಯ ವಸ್ತ್ರಧಾರಿಗಳೊಂದಿಗೆ ಛತ್ರ ಚಾಮರಗಳಿಂದ ಗೌರವಿಸಲ್ಪಡುತ್ತಾ ಹೂ ಚೆಲ್ಲಿದ ಹಾದಿಯ ಮೇಲೆ ಆ ವೈರಾಗ್ಯದಲ್ಲೂ ಸಾಮ್ರಾಟನಂತೆಯೇ ಆಗಮಿಸುವನೆಂದು ಅವರು ಊಹಿಸಿದ್ದರು. ಹಾಗೇನೂ ನಡೆಯಲಿಲ್ಲ. ಕೆಲವೇ ಮಂದಿ ಭಿಕ್ಷುಗಳೊಂದಿಗೆ ಬುದ್ಧರು ಅರಮನೆಗೆ ಭಿಕ್ಷೆಗಾಗಿ ಬಂದರು. ಆತನನ್ನು ಗುರುತಿಸಿದ ಅಧಿಕಾರಿಯೊಬ್ಬರು ಶುದ್ಧೋಧನ ಮತ್ತು ಪ್ರಜಾವತಿಯರಿಗೆ ಸುದ್ದಿ ಮುಟ್ಟಿಸುತ್ತಲೇ ಅವರೆಲ್ಲರೂ ಹೆಬ್ಬಾಗಿಲಿಗೆ ಬಂದರು. ನನಗೆ ಭಿಕ್ಷೆಯನ್ನು ನೀಡಿ ಎಂದಷ್ಟೇ ನುಡಿದರು ಬುದ್ಧ. ಮಗನೇ, ನೀನಿಲ್ಲಿಗೆ ಯಾಚಕನಾಗಿ ಬರಬೇಕೆ? ಇಲ್ಲಿರುವ ಸಮಸ್ತವೂ ನಿನ್ನದೇ ಅಲ್ಲವೇ? ನೀನು ಬಯಸಿದ್ದನ್ನು ನೀನೇ ತೆಗೆದುಕೊಂಡು ಹೋಗಬಹುದು ಎಂದರು ಶುದ್ಧೋಧನರು. ದೊರೆಯೇ, ನಾನೀಗ ಎಲ್ಲ ಬಂಧನಗಳನ್ನು ಕಳಚಿಕೊಂಡಿರುವ ಬೌದ್ಧ ಭಿಕ್ಷು. ಆಧ್ಯಾತ್ಮ ರಾಜ್ಯದ ಪ್ರಜೆಯಾದ ನನಗೆ ಚಿರಶಾಂತಿಯೊಂದೇ ಬಂಧು ಭಿಕ್ಷೆ ನೀಡಿದರೆ ಸಾಕು ಎಂದು ಬುದ್ಧದೇವ ಉತ್ತರಿಸಿದರು. ಪ್ರಜಾವತಿಯು ದುಃಖಿಸುತ್ತಾ, ಮಗು, ನೀನು ಜಗತ್ತಿಗೆ ಜ್ಞಾನೋದಯವನ್ನುಂಟು ಮಾಡಿರಬಹುದು. ಆದರೆ ನಿನ್ನ ವೃದ್ಧ ತಂದೆ, ತಾಯಿ, ಪತ್ನಿ, ಮಗು, ಸಾಮ್ರಾಜ್ಯ ಇವರೆಲ್ಲರಿಗಾಗಿ ನಿನ್ನ ವ್ಯಕ್ತಿಗತ ಕರ್ತವ್ಯಗಳು ಏನೂ ಇಲ್ಲವೇ ಎಂದು ಕೇಳಿದಳು. ಮಹಾರಾಣಿ, ನಾನು ಕರ್ತವ್ಯಗಳಿಂದ ವಿಮುಖನಾಗಿಲ್ಲ. ವಿಶಾಲ ವ್ಯಾಪ್ತಿಯನ್ನು ಕೊಡುತ್ತಿದ್ದೇನಷ್ಟೆ. ನಾನು ಜಗತ್ತಿನ ಸಮಸ್ತ ತಂದೆ ತಾಯಿಗಳು, ಸೋದರ ಸೋದರಿಯರಿಗೆ ಶಾಶ್ವತ ಶಾಂತಿ ತೋರುವ ಕರ್ತವ್ಯವನ್ನು ತೋರಿಸುತ್ತಿರುವೆ. ಆಧ್ಯಾತ್ಮ ಸಾಮ್ರಾಜ್ಯದ ಪ್ರಜೆಗಳಾಗಿ ಶಾಂತಿ, ಸೌಹಾರ್ದತೆ ಮತ್ತು ಪ್ರೀತಿಯಿಂದ ಬಾಳುವುದನ್ನು ಕಲಿಸುತ್ತಿರುವೆ. ದಯವಿಟ್ಟು ನಿಮ್ಮ ಪ್ರೇಮವನ್ನು ರಕ್ತ ಸಂಬಂಧಕ್ಕೆ ಸೀಮಿತಗೊಳಿಸಬೇಡಿ. ನಿಮ್ಮ ಶ್ರಮ ಆಲೋಚನೆಗಳು ಕೇವಲ ನಿಮ್ಮ ಸಾಮ್ರಾಜ್ಯ ಒಂದರ ಬೆಳವಣಿಗೆಗೆ ಮೀಸಲಾಗಿರದೆ ಎಲ್ಲ ರಾಜ್ಯಗಳ ಹಿತದೃಷ್ಟಿಯನ್ನೂ ಒಳಗೊಳ್ಳಲಿ. ನಾವೆಲ್ಲರೂ ಆ ಭಗವಂತನ ಮಕ್ಕಳು. ನಮ್ಮೆಲ್ಲರನ್ನೂ ದಯೆಯಿಂದ ಪೋಷಿಸುತ್ತಿರುವ ಆ ಮಹಾನ್ ಶಕ್ತಿಗೆ ನಾವು ಮಾಡಬೇಕಾದ ಕರ್ತವ್ಯಗಳಿಗೆ ನಾನು ಬದ್ಧನಾಗಿದ್ದೇನೆ ಎಂದು ಪ್ರತಿಕ್ರಿಯಿಸಿದರು. ನಂತರ ಗೌತಮ ಬುದ್ಧ ಯಶೋಧರೆಯತ್ತ ತಿರುಗಿ, ನನಗೆ ನೀನಾದರೂ ಭಿಕ್ಷೆ ಕೊಡುವೆಯಾ ಎಂದು ವಿನಂತಿಸಿದನು. ಯಶೋಧರ ತುಸು ಚಿಂತಿಸಿದಳು. ನಂತರ ಮಗ ರಾಹುಲನ್ನು ಅವರಿಗೆ ಒಪ್ಪಿಸಿ, ಇಗೋ, ನಾನು ನಿಮಗೆ ನೀಡುವ ಭಿಕ್ಷೆ ಇವನೇ ಆಗಿದ್ದಾನೆ ಎಂದಳು. ಬುದ್ಧ ಅವನನ್ನು ತಮ್ಮ ಸಂಘದ ಸದಸ್ಯನನ್ನಾಗಿ ಸ್ವೀಕರಿಸಿದರು. ಅನೇಕ ರಾಜವಂಶೀಯರು ಬೌದ್ಧ ಭಿಕ್ಷುಗಳಾಗಲು ಹೊರಟರು. ನಮ್ಮ ವಸ್ತ್ರಾಭರಣಗಳನ್ನು ಉಪಾಲಿ ಎಂಬ ಕ್ಷೌರಿಕನಿಗೆ ಕೊಡಹೋದರು. ಸ್ವಾಮಿ, ನಿಮಗೆ ಉಪಯೋಗಕ್ಕೆ ಬಾರದ ಈ ವಸ್ತುಗಳನ್ನು ಇಟ್ಟುಕೊಂಡು ನಾನೇನು ಮಾಡಲಿ? ನಾನು ಬೌದ್ಧ ದೀಕ್ಷೆಯನ್ನು ಪಡೆಯುವೆ ಎಂದನು. ಬುದ್ಧ ವಿಹಾರಗಳಲ್ಲಿ ರಾಜ ಪುರುಷರಿಗೆ ದೊರಕುವ ಸ್ವಾಗತವೇ ಕ್ಷೌರಿಕನಿಗೂ ದೊರಕುತ್ತಿದ್ದಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.